ನಂಬರ್ ಎಲ್ಲ ತಗೊಂಡು ಅವ್ರೆಲ್ಲರಿಗೂ ಮೆಸೇಜ್ ಕಳಿಸ್ತಾರೆ, ದುಡ್ಡು ಕಳಿಸಿ ಅಂತ. ನಮ್ಮ ನಂಬರ್ಗೆ ಅವ್ರು ಟ್ರೈ ಮಾಡಿದ್ರೆ ಉಪೇಂದ್ರದ್ದೇನೋ ದುಡ್ಡು ಬೇಕಂತೆ ಅಂತ ಮಾಡಿದ್ರೆ ನಮ್ಮ ನಂಬರ್ ವರ್ಕ್ ಆಗಲ್ಲ. ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ಅವ್ರು ದುಡ್ಡು ಕಳಿಸ್ಬಿಡ್ತಾರೆ ಪಾಪ. ಬೆಳಿಗ್ಗೆ 10-10ವರೆಗೆ ಅಷ್ಟೊತ್ತಿಗೆ ನಮ್ಗೆ ಗೊತ್ತಾಗ್ತಾ ಇದೆ ದುಡ್ಡು ಕಳಿಸ್ಬಿಟ್ಟಿದ್ದಾರೆ. ಆಕ್ಚುಲಿ ನನ್ನ ಮಗನೇ ಕಳಿಸ್ಬಿಟ್ಟಿದ್ದಾನೆ. ಅದರಿಂದ ಗೊತ್ತಾಯ್ತು ನಮಗೆ, ಈ ಥರ ದುಡ್ಡು ಕಳಿಸ್ತಾರೆ ಅಂತ ನಾವು ಬಂದು ಇದು ಮಾಡಿದ್ವಿ. ಆಮೇಲೆ ನೋಡ್ರೆ 2-3 ಜನ ಕಳಿಸ್ಬಿಟ್ಟಿದ್ದಾರೆ ಅವ್ರ ಫ್ರೆಂಡ್ಸ್. 55,000, 45,000, 55,000 ಆ ಥರ ಕೇಳ್ತಾರೆ. 55,000 ಕಳಿಸ್ಬಿಟ್ಟಿದ್ದಾರೆ. ಇಲ್ಲ ಆ ಥರ ನಾವು ಎಲ್ಲ ಬ್ಲಾಕ್ ಮಾಡಿದ್ದೀವಿ. ಆ ಥರ ಆಗಿಲ್ಲ. ಈ ಥರ ಮೆಸೇಜ್ ಮಾಡ್ತಾ ಇದ್ದಾರೆ ದುಡ್ಡು ಕಳಿಸಿ ಅಂತ. ನಮ್ಗೆ ಗೊತ್ತಿರೋರಿಗೆ ಮಾಡಿದಾಗ ಅವ್ರು ಫೋನ್ ಮಾಡ್ತಾರೆ, ಪಾಪ ಏನೋ ಸಿಕ್ಕಾಕೊಂಡಿದ್ದು, ಎಲ್ಲೋ ಶಾಪಿಂಗಲ್ಲಿ ಇದ್ದಾರೋ, ಏನೋ ಪ್ರಾಬ್ಲಮ್ ಇರಬೇಕು ಅಂತ ಕಳಿಸ್ಬಿಡ್ತಾ ಇದ್ದಾರೆ. ಇಲ್ಲ, ಇದೇ ಫಸ್ಟ್ ಟೈಮು. ಓಕೆ, ತೊಂದರೆ ಇಲ್ಲ. ಸ್ವಲ್ಪ ಎಲ್ಲರೂ ಹುಷಾರಾಗಿರಿ ಅಷ್ಟೇ. ಯಾಕಂದ್ರೆ ಯಾವುದು ಅನ್ನೋನ್ ನಂಬರ್ನ ತೆಗಿಯಕ್ಕೆ ಹೋಗಬೇಡಿ. ಸ್ವಲ್ಪ ಈ ಥರ ಯಾವ್ಯಾವುದೋ ಹ್ಯಾಶ್ಟ್ಯಾಗು ನಂಬರ್ ಈ ಥರ ಎಲ್ಲ ಕೇಳ್ತಾರೆ, ಮಾಡಕ್ಕೆ ಹೋಗಬೇಡಿ. ಗೊತ್ತಾಗಲ್ಲ ಅದು. ಓಕೆ, ಥ್ಯಾಂಕ್ ಯು. ಇದನ್ನು ನೋಡಿ. ಓಕೆ.